ಮನಸ್ಸಿನ ಇಚ್ಛೆಯಂತೆ ನಡೆದುಕೊಳ್ಳುತ್ತಿರುವ ಶಿಕ್ಷಕರನ್ನು ಕೂಡಲೇ ವಜಾಗೊಳಿಸಬೇಕೆಂದು ಬಿಎಸ್ಪಿ ಮತ್ತು ನಮ್ಮ ಕರ್ನಾಟಕ ಸೇನೆ ಆಗ್ರಹ. ಇವತ್ತ ತುರ್ತಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ನಿಲ್ಲಳ್ಳಿಯಲ್ಲಿ ಭೇಟಿ ನೀಡಿದಾಗ ಅದರ ಜೊತೆಗೆ ನಮ್ಮ ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ನಾವೆಲ್ಲರೂ ಒಟ್ಟುಗೂಡಿ ಕೆಲವೊಂದು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಇಟ್ಕೊಂಡು ಈ ಒಂದು ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ನಾಯಿ ಬ್ಯಾಡಾಗಿರ್ತಕ್ಕಂಥ ಪರಿಸ್ಥಿತಿ ಅದು. ಇಲ್ಲಿರ್ತಕ್ಕಂಥ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಒಂದು ಹುಡುಗ ವಜಪತ್ರ ಅಂತ ಇವರು ಶಿವಕುಮಾರ್ ಸರ್ ಅವ್ರು ಕೊಡ್ತಾರೆ. ಅದೇ ರೀತಿ ಮತ್ತೊಬ್ಬ ಹುಡುಗರಿಗೆ ವಜಪತ್ರ ಕೊಡಲ್ಲ. ಯಾರು ದುಡ್ಡು ಕೊಡ್ತಾರಲ್ಲ ಅವ್ರಿಗೆ ಮಾತ್ರ ಇಟ್ಕೊಳ್ಳೋಂಥ ಕೆಲಸ ಇಲ್ಲಿರ್ತಕ್ಕಂಥ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ನಡೀತಾ ಇದೆ. ಅದಾದ್ಮೇಲೆ ಒಂದು ಹುಡುಗಗೆ ವಜಪತ್ರ ಕೊಡ್ತಾರೆ, ಇನ್ನೊಂದಿಬ್ಬರಿಗೆ ಹುಡುಗರಿಗೆ ವಜಪತ್ರ ಕೊಡಲ್ಲ. ಆಮ್ಯಾಗ ಡಿಸ್ಕಂಟಿನ್ಯೂ ಇದ್ದಿರ್ತಕ್ಕಂಥ ಹುಡುಗರಿಗೂ ಕೂಡ ಕಂಟಿನ್ಯೂ ಆಗಿ ಬರ್ಲಕ್ಕೆ ಇವರೇ ಹೇಳ್ತಾರೆ. ಇಲ್ಲಿ ನಡೆದಿರ್ತಕ್ಕಂಥ ಪರಿಸ್ಥಿತಿ ಇದೆಲ್ಲ ಒಟ್ಟಾರೆ ನೋಡಿದಾಗ ಆಮ್ಯಾಗ ನಾವು ಸರಿ ಇದು ವಿದ್ಯಾರ್ಥಿಗಳ ತಪ್ಪಿರ್ಬೋದೇನೋ, ಆಮ್ಯಾಗ ವಿದ್ಯಾರ್ಥಿಗಳು ಕ್ಲಾಸಿಗೆ ಸರಿಯಾಗಿ ಬರ್ತಾ ಇಲ್ಲೇನೋ, ಆ ಉದ್ದೇಶದಿಂದ ಇವ್ರು ಮಾಡ್ತಾರೇನೋ ಅಂತ ನಾವು ಪರಿವೀಕ್ಷಣೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಪ್ರತಿ ಕೊಠಡಿದಾಗ ನಾವು ಹೋಗಿ ನೋಡಿದಾಗ 3 ತಿಂಗಳು 2 ತಿಂಗಳು ಕಸ ಹೊಡೆದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ಕೋಣೆಗಳು ಕಟ್ಟಡಗಳಿಲ್ಲ. ಅಂದರೆ ಸರಿಯಾಗಿ ಕ್ಲಾಸ್ ತಗೊಲಾರ್ದಕ್ಕಂಥ ಕೆಲಸ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಶಿಕ್ಷಕರು ಮಾಡಿರ್ತಿರ್ತಕ್ಕಂಥದ್ದು ನಾವು ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥದ್ದು. ಅದಾದ್ಮ್ಯಾಗ ಅವ್ರು ಏನು ಹೇಳ್ತಾರೆ, ವಿದ್ಯಾರ್ಥಿಗಳು ನಮಗೆ ಕರೆಕ್ಟಾಗಿ ಕಾಲೇಜಿಗೆ ಬರಲ್ಲ, ಆ ಉದ್ದೇಶದಿಂದ ನಾವು ಅವರಿಗೆ ವಜಪತ್ರ ಕಳಿಸ್ತೀವಿ ಅಂತ ಹೇಳ್ತಾರೆ. ಸರಿ, ವಿದ್ಯಾರ್ಥಿಗಳು ಬಂದಿದ್ದೇ ಆಗಿದ್ರೆ ಅಲ್ಲಿರ್ತಕ್ಕಂಥ ನಾವು ತಮಗೆ ಅವು ಫೋಟೋಗಳು ಕೂಡ ಕೊಡ್ತೀವಿ. ಯಾಕಂದರೆ 3 ತಿಂಗಳ 2 ತಿಂಗಳಿಂದ ಅದು ಯಾವ ಥರ ಬಿದ್ದದ ಕೋಣೆ ಅಂದರೆ ಪೂರ ಹೊಲ್ಸಾಗಿಬಿಟ್ಟದ, ಕಸ ತೊಟ್ಟೆ ಥರ ಆಗಿರ್ತಕ್ಕಂಥದ್ದು. ಅದಾದ್ಮ್ಯಾಗ ಇದು ಒಂದು ಭಾಗದಲ್ಲಿ ಆಗಿದ್ರೆ, ಮತ್ತೊಂದು ಭಾಗ ಏನಂದರೆ ಸಾಹೇಬರು ಪ್ರಾಂಶುಪಾಲರು ಇತ್ತೀಚೆಗೆ ಬಂದಾರಂತ, 1 ತಿಂಗಳಾಯ್ತಂತ ಅವ್ರು ಬಂದು, ಅವ್ರು 1 ತಿಂಗಳಾಯ್ತಂತ ಇದನ್ನ ನನ್ನ ಗಮನಕ್ಕೆ ಇಲ್ತಾರೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಬಾಬಾ ಸಾಹೇಬರು ಇಲ್ಲಿ ಯಾರು ಮಹಾಲಕ್ಷ್ಮಿ ಫೋಟೋಗಳವ, ನಾವು ಮತ್ತೊಬ್ಬರ ಬಗ್ಗೆ ಹೇಳಲ್ಲ, ಎಲ್ಲರೂ ಫೋಟೋ ಇರ್ತಾವ, ಅಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇಲ್ಲ. ಆಮ್ಯಾಗ ಬಾಬು ಜಗಜೀವನರಾವ್ ಫೋಟೋ ಇಲ್ಲ. ಅಣ್ಣ ಬಸವಣ್ಣನ ಫೋಟೋ ಕೂಡ, ಅಣ್ಣ ಬಸವಣ್ಣ ಆಗಿರ್ಬೋದು, ಕನಕದಾಸ ಆಗಿರ್ಬೋದು, ಇವ್ರ ಫೋಟೋ ಇಲ್ಲವ ಅಂದರೆ ಅಲ್ಮರಿ ಕೆಳಗೆ ಇಕ್ತಾರೆ ಇವರು. ಅಂದ್ರೇನು, ನೇರವಾಗಿ ಈ ನಮ್ಮ ಮಹಾಪುರುಷರಿಗೆ ಅವಮಾನ ಮಾಡ್ತಿರ್ತಕ್ಕಂಥ ಕೆಲಸ ಇಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಮತ್ತು ಅಲ್ಲಿರ್ತಕ್ಕಂಥ ಶಿಕ್ಷಕರು ಮಾಡ್ತಿರ್ತಕ್ಕಂಥ ಕೆಲಸ ಇದು. ಅದಾದ್ಮೇಲೆ ನಾವು ಪ್ರಾಂಶುಪಾಲರಿಗೆ ಪ್ರಶ್ನೆ ಮಾಡ್ತೀವಿ, ಸರ್ ನೀವು ಯಾಕೆ ಬಾಬಾ ಸಾಹೇಬ್ ಫೋಟೋ ಹಾಕಿಲ್ಲ ಅಂದರೆ ಭಾರತ ಸಂವಿಧಾನವನ್ನು ತೋರಿಸಿ ಇಲ್ಲಿ ಅದಲ್ರಿ ಬಾಬಾ ಸಾಹೇಬ್ ಫೋಟೋ ಅಂತ ಹೇಳ್ತಾರೆ ಅವರೇ. ನಾವ್ ಹೇಳ್ತಾ ಇಲ್ಲ, ಅವರೇ ಹೇಳಿದ್ದು. ಅದು ಕೂಡ ವಿಡಿಯೋ ಅದ ನಮ್ಮಲ್ಲಿ. ಆ ಉದ್ದೇಶದಿಂದ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಮೀಡಿಯಾದವರಿಗೆ ಏನು ತರಬಯಸೋದೇನೆಂದರೆ, ಇಲ್ಲಿರ್ತಕ್ಕಂಥ ಏನು ಸಿಬ್ಬಂದಿಗಳಲ್ಲ, ಇಲ್ಲಿರ್ತಕ್ಕಂಥ ಶಿಕ್ಷಕರೇನಾಗಲ್ಲ, ಇಲ್ಲಿ ಕೆಲಸ ಮಾಡ್ಲಾಕ ಯೋಗ್ಯರಲ್ಲ ಇವರು. ಯಾಕಂದ್ರೆ ಆ ಯೋಗ್ಯರು ಒಳ್ಳೆ ಕೆಲಸ ಮಾಡ್ತಾರೆ, ಇವರು ಯಾರು ಯೋಗ್ಯರಲ್ಲ. ಆ ನಿಟ್ಟಿನಲ್ಲಿ ಇವರನ್ನ ಕೂಡಲೇ ಏನು ಹೈಯರ್ ಅಧಿಕಾರಿಗಳಾಗಿರ್ತಕ್ಕಂಥ ಜಾಯಿಂಟ್ ಡೈರೆಕ್ಟರ್ ಅವರು ಇವ್ರಿಗೆ ಈಗಾಗಲೇ ನಾವು ಲೆಟರ್ ಕೊಡ್ತೀವಿ, ಜಾಯಿಂಟ್ ಡೈರೆಕ್ಟರ್ ಗಮನಕ್ಕೆ ತರ್ತೀವಿ. ಕೂಡಲೇ ಪರಿಶೀಲನೆ ಮಾಡಿ ಇವರನ್ನು ಕೆಲಸದಿಂದ ವಜಾ ಮಾಡಬೇಕಂತ ಬಹುಜನ ಸಮಾಜ ಪಕ್ಷ ಮತ್ತು ನಮ್ಮ ಕರ್ನಾಟಕ ಕನ್ನಡ ಸೇನೆ ವತಿಯಿಂದ ನಾವು ಆಗ್ರಹಿಸ್ತೇವೆ. ನಮಸ್ಕಾರ.